ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತು ಏಪ್ರಿಲ್ 28. ಹೌದು, ಇವತ್ತು ಡ್ರೀಮ್11 ಹಾಗೂ ಫ್ಯಾಂಟಸಿ ಆಪ್ಗಳಿಗೆ ಸಂಬಂಧಿಸಿದಂತೆ ಕೋರ್ಟಿನಲ್ಲಿ ವಿಚಾರಣೆ ನಡೆಯಬೇಕಿತ್ತು. ಸೊ ಇವತ್ತು ಕೋರ್ಟಿನಲ್ಲಿ ಏನಾಯ್ತು, ವಿಚಾರಣೆ ಆಯ್ತಾ? ಡ್ರೀಮ್11 ಪರವಾಗಿ ಈ ಕೇಸ್ ಆಯ್ತಾ ಅಥವಾ ಗೌರ್ಮೆಂಟ್ ಪರವಾಗಿ ಈ ಕೇಸ್ ಆಯ್ತಾ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡ್ರೀಮ್11ಗೆ ಸಂಬಂಧಿಸಿದಂತೆ ಹಿಯರಿಂಗ್ ಡೇಟ್ ಸಿಕ್ಕಿದ್ದು ಮೇ 8ಕ್ಕೆ ಆಗಿತ್ತು. ಆದ್ರೆ ತರಾತುರಿಯಲ್ಲಿ ಏಪ್ರಿಲ್ 28ಕ್ಕೆ ಟೆಂಟೇಟಿವ್ ಡೇಟ್ ಸಿಕ್ಕಿದೆ. ಸೊ ಅದರಂತೆ ಏಪ್ರಿಲ್ 28ಕ್ಕೆ ಕೋರ್ಟ್ ಹಿಯರಿಂಗ್ ಇದೆ ಅಂತ ಅಪ್ಡೇಟ್ ಬಂದಿತ್ತು. ಸೊ ಅದರಂತೆ ಏಪ್ರಿಲ್ 28ಕ್ಕೆ ಕೋರ್ಟಿನಲ್ಲಿ ಏನೇನಾಯ್ತು, ಮತ್ತೆ ಡ್ರೀಮ್11 ವಾಪಸಾತಿ ಆಗುತ್ತಾ ಅನ್ನುವ ಖುಷಿಯ ವಿಷಯ ಡ್ರೀಮ್11 ಯೂಸರ್ಸ್ಗೆ ಸಿಗುತ್ತಾ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಕಳೆದ 5-6 ತಿಂಗಳಿಂದ ತುಂಬಾನೇ ಚರ್ಚೆಯಲ್ಲಿರುವ ವಿಷಯ ಅಂತ ಹೇಳಿದ್ರೆ ಆನ್ಲೈನ್ ಗೇಮಿಂಗ್ ಗೆ ಸಂಬಂಧಿಸಿದಂತಹ ವಿಷಯ ಆಗಿರ್ತದೆ. ಸೊ ಗವರ್ಮೆಂಟ್ ಆನ್ಲೈನ್ ಗೇಮ್ ಅನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ರಿಂದ ಈ ಒಂದು ವಿಷಯ ತುಂಬಾನೇ ಚರ್ಚೆಯಲ್ಲಿದೆ. ಸೊ ನೋಡೋದಾದ್ರೆ ಗವರ್ಮೆಂಟ್ ವಿರುದ್ಧವಾಗಿ ಕೆಲವೊಂದು ಫ್ಯಾಂಟಸಿ ಆಪ್ಗಳೇನಿದ್ದಾವೆ ಕೋರ್ಟ್ ನ ಮೊರೆ ಹೋಗಿದ್ದವು. ಸೊ ಅದರಂತೆ ಕೋರ್ಟ್ ಏಪ್ರಿಲ್ 28ಕ್ಕೆ ಒಂದು ಹಿಯರಿಂಗ್ ಕೊಡುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಸೊ ಕೋರ್ಟ್ ನಲ್ಲಿ ಈ ಕೇಸ್ಗೆ ಸಿಕ್ಕಿದ್ದು 27ನೇ ಕ್ರಮ ಸಂಖ್ಯೆ ಆಗಿತ್ತು. ಸೊ ಕೋರ್ಟ್ ನಲ್ಲಿ ಈ ಬಾರಿ ಏನಾಯ್ತು ಅಂತ ಹೇಳಿದ್ರೆ, ಈ ಬಾರಿಯೂ ಕೂಡ ಕೋರ್ಟಿನಲ್ಲಿ ಯಾವುದೇ ಡಿಸಿಷನ್ ಕೂಡ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ, ಕೋರ್ಟ್ ನಲ್ಲಿ ಈ ಫ್ಯಾಂಟಸಿ ಆಪ್ಗಳ ಕೇಸಿನ ಬಗ್ಗೆ ವಿಚಾರಣೆ ಕೂಡ ಆಗ್ಲಿಲ್ಲ. ಸೊ ನೋಡೋದಾದ್ರೆ ಒಂದೇ ಒಂದು ಬಾರಿ ಕೂಡ ಈ ಕೇಸಿನ ಬಗ್ಗೆ ವಿಚಾರಣೆ ಆಗ್ಲಿಲ್ಲ. ಕೋರ್ಟ್ ನಲ್ಲಿ ಈ ಕೇಸನ್ನು ಅಷ್ಟೊಂದು ಪ್ರಯಾರಿಟಿಗೆ ತೆಗೆದುಕೊಳ್ಳೋದಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬೇರೆ ಎಲ್ಲಾ ಕೇಸ್ಗಳ ಬಗ್ಗೆ ವಿಚಾರಣೆ ಆಗ್ತಾ ಇದೆ, ಬಟ್ ಈ ಒಂದು ಕೇಸ್ನ ಬಗ್ಗೆ ವಿಚಾರಣೆ ಇನ್ನೂ ಕೂಡ ಕೋರ್ಟ್ ನಲ್ಲಿ ಒಂದು ಬಾರಿ ಕೂಡ ಆಗಿಲ್ಲ. ಕಳೆದ 5-6 ತಿಂಗಳಿಂದ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡೇಟ್ ಮೇಲೆ ಡೇಟ್ ಸಿಗ್ತಾನೆ ಹೋಗ್ತಾ ಇದೆ. ಇವತ್ತು ಒಂದು ಹಿಯರಿಂಗ್ ಬರುತ್ತೆ ಅಂತ ಹೋಪ್ ಇಟ್ಕೊಂಡು ಎಲ್ಲ ಕಾಯ್ತಾ ಇದ್ರು, ಬಟ್ ಮತ್ತೆ ನಿರಾಶೆ ಆಗಿದೆ. ಸೊ ಸದ್ಯದ ಮಟ್ಟಿಗೆ ಕೋರ್ಟ್ ನಲ್ಲಿ ಯಾವುದೇ ವಿಚಾರಣೆ ಆಗಿಲ್ಲ, ಅದು ಸಮಯದ ಅಭಾವದಿಂದ ಆಗಿರ್ತದೆ. ಸೊ ಈ ಕೇಸಿನ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಕೋರ್ಟ್ ನಲ್ಲಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ನ ಬಗ್ಗೆ ವಿಚಾರಣೆ ಆದ್ರೂ ಆಗಬಹುದಾಗಿರ್ತದೆ. ಸದ್ಯದ ಮಟ್ಟಿಗೆ ಮುಂದಿನ ದಿನಾಂಕದ ಅಪ್ಡೇಟ್ ಇಲ್ಲ. ಸೊ ಒಂದ್ ವೇಳೆ ಮುಂದಿನ ದಿನ ಅಂದರೆ ಈ ಕೇಸಿನ ಹಿಯರಿಂಗ್ ನೆಕ್ಸ್ಟ್ ಡೇಟ್ ಯಾವ್ದಾದ್ರು ಇದ್ರೆ ಖಂಡಿತವಾಗಿ ನಿಮ್ಗೆ ತಿಳಿಸ್ತೀನಿ. ಒಂದ್ ವೇಳೆ ಫ್ಯಾಂಟಸಿ ಯೂಸರ್ಸ್ ಯಾರಾದ್ರೂ ಫ್ಯಾಂಟಸಿ ಆಡ್ಲೇಬೇಕಂತ ಹೇಳಿದ್ರೆ ಲೀಗಲ್ ಆಗಿರುವ ಫ್ರೀ ಆಗಿ ಆಟ ಆಡಿಸ್ತಾ ಇರುವಂತಹ ಗೇಮಿಂಗ್ ಆಪ್ಗಳಲ್ಲಿ ಆಟ ಆಡ್ಬಹುದಾಗಿರ್ತದೆ. ಅವು ಸದ್ಯದ ಮಟ್ಟಿಗಂತೂ ಲೀಗಲ್ ಆಗಿರ್ತವೆ. ಇಲ್ಲಿಗಲ್ ಆಪ್ಗಳಲ್ಲಿ ಖಂಡಿತವಾಗಿಯೂ ಆಟ ಆಡೋಕೆ ಹೋಗ್ಬೇಡಿ, ಇದರಿಂದ ನಿಮ್ಮ ಹಣದ ನಷ್ಟಕ್ಕೆ ನೀವೇ ಕಾರಣರಾಗ್ತೀರಾ. ಸೊ ಖಂಡಿತವಾಗಿಯೂ ಇಲ್ಲಿಗಲ್ ಆಪ್ಗಳಲ್ಲಿ ಆಟ ಆಡೋಕೆ ಹೋಗ್ಬೇಡಿ. ಸೊ ಇಷ್ಟೇ ನನ್ನ ಒಂದು ಸಜೆಷನ್ ಆಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಖಂಡಿತವಾಗಿಯೂ ಮಾಡಿ. ನಮಸ್ಕಾರ.